ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫಾರೆಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚೂಸ್ ಮಾಡಿರುವಂತಹ ಟಾಪಿಕ್ ಬಂದ್ಬಿಟ್ಟು ಪೇರ್ಸ್. ಇವತ್ತು ನಾವು ಪೇರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಾರೆಕ್ಸ್ ಮಾರ್ಕೆಟ್ನಲ್ಲಿ ಪೇರ್ಸ್ ಅಂದರೆ ಏನು, ಪೇರ್ಸ್ನ ಯಾವ ಥರ ಚೂಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ. ನಮ್ಮ ಇಂಡಿಯನ್ ಮಾರ್ಕೆಟ್ನಲ್ಲಿ ನಿಫ್ಟಿನಲ್ಲಿ, ಬ್ಯಾಂಕ್ ನಿಫ್ಟಿನಲ್ಲಿ ಆಪ್ಷನ್ಸ್ ಬೈಯಿಂಗ್ ಅಂದರೆ ಸಿ ಬೈ ಪಿ ಬೈಯಿಂಗ್ನ ಮಾಡಿರ್ತೀವಿ. ಆದರೆ ಫಾರೆಕ್ಸ್ ಮಾರ್ಕೆಟ್ ಅಂತ ಬಂದಾಗ ನಾವು ಪೇರ್ಸ್ ಮೇಲೆ ಟ್ರೇಡ್ನ ಮಾಡಬೇಕಾಗತ್ತೆ. ಈಗ ಪೇರ್ಸ್ ಅಂದರೆ ಏನು ಅಂತ ನೋಡೋಣ. ನಾವು ಇಂಡಿಯನ್ ಕರೆನ್ಸಿಗೆ INR ಅಂದರೆ ಇಂಡಿಯನ್ ರುಪೀಸ್ ಅಂತ ಕರಿತೀವಿ. ಅದೇ ಥರ USA ಕರೆನ್ಸಿಗೆ USD ಅಂದರೆ US ಡಾಲರ್ಸ್ ಅಂತ ಕರೀತಾರೆ. ಈಗ ಇಂಡಿಯನ್ ಕರೆನ್ಸಿಯಿಂದ INR ತಗೊಳ್ಳೋಣ, ಅದೇ ಥರ USA ಕರೆನ್ಸಿಯಿಂದ USDಯನ್ನು ತಗೊಳ್ಳೋಣ. ಎರಡನ್ನೂ ಸೇರಿಸಿದಾಗ ಆಗುವಂತಹದ್ದೇ ಪೇರ್ ಆಗಿರುತ್ತೆ. ಎರಡು ಕರೆನ್ಸಿಗಳನ್ನು ಸೇರಿಸಿದಾಗ ಒಂದು ಪೇರ್ ಆಗುತ್ತೆ. ಮೊದಲನೇ ಕರೆನ್ಸಿಗೆ ಬೇಸ್ ಕರೆನ್ಸಿ ಅಂತ ಕರೀತಾರೆ, ಎರಡನೇ ಕರೆನ್ಸಿಗೆ ಕೋಟ್ ಕರೆನ್ಸಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ AUD USDನ ತಗೊಳ್ಳೋಣ. ಇಲ್ಲಿ ಫಸ್ಟ್ ಬರುವಂತಹ ಕರೆನ್ಸಿ ಅಂದರೆ AUDನ ಬೇಸ್ ಕರೆನ್ಸಿ ಅಂತ ಕರೀತಾರೆ. ಅದೇ ಥರ ಸೆಕೆಂಡ್ ಬರುವಂತಹ ಕರೆನ್ಸಿ USD, ಇದನ್ನು ಕೋಟ್ ಕರೆನ್ಸಿ ಅಂತ ಕರೀತಾರೆ. ಪೇರ್ಸ್ನಲ್ಲಿ ಮೇಜರ್ ಕಾಂಪೊನೆಂಟ್ಸ್ ಬಗ್ಗೆ ನೋಡ್ಕೊಬರೋಣ. ಮೊದಲನೇದಾಗಿ ಮೇಜರ್ ಪೇರ್ಸ್, ಎರಡನೇದು ಮೈನರ್ ಪೇರ್ಸ್, ಮೂರನೇದು ಎಕ್ಸಾಟಿಕ್ ಪೇರ್ಸ್, ನಾಲ್ಕನೇದು ಕಮಾಡಿಟೀಸ್. ಈಗ ಮೊದಲನೇದಾಗಿರುವಂತಹ ಮೇಜರ್ ಪೇರ್ಸ್ ಬಗ್ಗೆ ನೋಡ್ಕೊಬರೋಣ. ಫಾರೆಕ್ಸ್ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡೋಕ್ಕೆ ಆದಷ್ಟು ಮೇಜರ್ ಪೇರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಇಲ್ಲಿ ಹೆಚ್ಚಿನ ಮಟ್ಟದ ವೋಲ್ಟಾಲಿಟಿ ಜೊತೆಗೆ ಲಿಕ್ವಿಡಿಟಿ ಇರೋದ್ರಿಂದ ಹೆಚ್ಚು ಎಂಟ್ರಿಗಳು ನಮಗೆ ಕಾಣೋಕ್ಕೆ ಸಿಗುತ್ತೆ. ಈಗ ಮೇಜರ್ ಪೇರ್ಸ್ ಯಾವುವು ಅಂತ ನೋಡ್ಕೊಬರೋಣ. USD ಪೇರ್ಸ್ ಹೊಂದಿರುವಂತಹ ಮ್ಯಾಕ್ಸಿಮಮ್ ಪೇರ್ಗಳು ಮೇಜರ್ ಪೇರ್ಸ್ಗಳಾಗಿರ್ತವೆ. ಫಾರ್ ಎಕ್ಸಾಂಪಲ್ AUD USD, USD JPY, GBP USD, ಯೂರೋ USD, ಇನ್ನು ಹಲವಾರು. ಇವೆಲ್ಲ USD ಕರೆನ್ಸಿಯನ್ನು ಹೊಂದಿರುವಂತಹ ಪೇರ್ಗಳಾಗಿರ್ತವೆ. ಈಗ ಎರಡನೇದು ಮೈನರ್ ಪೇರ್ಸ್. ಮೈನರ್ ಪೇರ್ಸ್ಗಳಲ್ಲಿ ಮೇಜರ್ ಪೇರ್ಸ್ನಲ್ಲಿ ಇರುವಷ್ಟು ವೋಲ್ಟಾಲಿಟಿಗಿಂತ ಸ್ವಲ್ಪ ಕಡಿಮೆ ವೋಲ್ಟಾಲಿಟಿ ಇರುತ್ತೆ. ಇದರಲ್ಲಿ ಕೂಡ ನಾವು ಎಂಟ್ರಿಗಳನ್ನು ತಗೋಬೋದು, ಇದರಲ್ಲಿ ಕೂಡ ಎಂಟ್ರಿಗಳು ನಮಗೆ ಸಿಗುತ್ತೆ. ಆದರೆ ಮೇಜರ್ ಪೇರ್ಸ್ಗಳಲ್ಲಿ ಸಿಗುವಷ್ಟು ಎಂಟ್ರಿಗಳು ಸಿಗಲ್ಲ. ಮೈನರ್ ಪೇರ್ಗಳಲ್ಲಿ ಯಾವ್ಯಾವ ಪೇರ್ಗಳು ಬರುತ್ತೆ ಅಂತ ನೋಡ್ಕೊಬರೋಣ. ಮೇಜರ್ ಪೇರ್ಸ್ನಲ್ಲಿ USD ಕರೆನ್ಸಿ ಹೊಂದಿರುವಂತಹ ಪೇರ್ಗಳು ಇರ್ತವೆ. ಆದರೆ ಈ ಮೈನರ್ ಪೇರ್ಗಳಲ್ಲಿ USD ಕರೆನ್ಸಿಯನ್ನು ಬಿಟ್ಟು ಬೇರೆ ಕರೆನ್ಸಿಗಳನ್ನು ಹೊಂದಿರ್ತವೆ. ಫಾರ್ ಎಕ್ಸಾಂಪಲ್ GBP CAD ಆಗಿರ್ಬೋದು, NZD JPY, ಯೂರೋ GBP, AUD JPY. ಈ ಪೇರ್ಸ್ಗಳಲ್ಲಿ USD ಕರೆನ್ಸಿಯನ್ನು ಹೊಂದಿರೋದಿಲ್ಲ. ಈಗ ಎಕ್ಸಾಟಿಕ್ ಪೇರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸಾಟಿಕ್ ಪೇರ್ಸ್ನಲ್ಲಿ ಬರುವಂತಹ ಕರೆನ್ಸಿಗಳು ಸಣ್ಣ ಎಕಾನಮಿ ಇರುವ ದೇಶಗಳ ಕರೆನ್ಸಿಯೊಂದಿಗೆ ದೊಡ್ಡ ಎಕಾನಮಿ ಕರೆನ್ಸಿಗಳನ್ನು ಸೇರಿಸಿದಾಗ ಆಗುವ ಒಂದು ಪೇರ್ಗೆ ಎಕ್ಸಾಟಿಕ್ ಪೇರ್ಸ್ ಅಂತ ಹೇಳ್ತೀವಿ. ಈಗ ಎಕ್ಸಾಟಿಕ್ ಪೇರ್ಸ್ನಲ್ಲಿ ಬರುವಂತಹ ಪೇರ್ಸ್ಗಳನ್ನು ನೋಡ್ಕೊಬರೋಣ. USD HKD. ಇಲ್ಲಿ USD ಅಂದರೆ ಅಮೇರಿಕನ್ ಡಾಲರ್, ಇದು ದೊಡ್ಡ ಎಕಾನಮಿ ಹೊಂದಿರುವಂತಹ ಕರೆನ್ಸಿ ಆಗಿದೆ. ಅದೇ ಥರ HKD ಅಂದರೆ ಹಾಂಗ್ಕಾಂಗ್ ಡಾಲರ್ ಅಂತ, ಇದು ಸಣ್ಣ ಎಕಾನಮಿ ಹೊಂದಿರುವಂತಹ ಕರೆನ್ಸಿ ಆಗಿದೆ. ಇದೇ ಥರ GBP INR. GBP ಅಂದರೆ ಬ್ರಿಟಿಷ್ ಪೌಂಡ್ಸ್ ಅಂತ, ದೊಡ್ಡ ಎಕಾನಮಿ ಹೊಂದಿರುವಂತಹ ಕರೆನ್ಸಿ ಆಗಿದೆ. ಅದೇ ಥರ INR ಅಂದರೆ ನಮ್ಮ ಇಂಡಿಯನ್ ರುಪೀಸ್ ಆಗಿದೆ, ಸಣ್ಣ ಎಕಾನಮಿ ಹೊಂದಿರುವಂತಹ ಕರೆನ್ಸಿ ಆಗಿದೆ. ಇದೇ ಥರ USD SGD. USD ಅಂದರೆ US ಡಾಲರ್, SGD ಅಂದರೆ ಸಿಂಗಾಪುರ್ ಡಾಲರ್ ಅಂತ. USD MXN. USD ಅಂದರೆ US ಡಾಲರ್, ಇದು ಬಿಗ್ ಕರೆನ್ಸಿ ಆಗಿದೆ. ಅದೇ ಥರ MXN ಅಂದರೆ ಮೆಕ್ಸಿಕನ್ ಪೆಸೋ ಆಗಿದೆ, ಇದು ಒಂದು ಸಣ್ಣ ಎಕಾನಮಿ ಹೊಂದಿರುವಂತಹ ಕರೆನ್ಸಿ ಆಗಿದೆ. ಈ ಥರ ಒಂದು ಮೇಜರ್ ಕರೆನ್ಸಿಯೊಂದಿಗೆ ಮೈನರ್ ಕರೆನ್ಸಿಗಳನ್ನು ಸೇರಿಸಿದಾಗ ಒಂದು ಪೇರ್ ಆಗುತ್ತಲ್ಲ, ಆ ಒಂದು ಪೇರ್ಗೆ ಎಕ್ಸಾಟಿಕ್ ಪೇರ್ಸ್ ಅಂತ ಹೇಳ್ತಾರೆ. ಈಗ ಕಮಾಡಿಟೀಸ್ ಬಗ್ಗೆ ತಿಳ್ಕೊಬರೋಣ. ಕಮಾಡಿಟೀಸ್ ಪೇರ್ಸ್ನಲ್ಲಿ ಅಲ್ಯೂಮಿನಿಯಂ, ಕಾಪರ್, ಸಿಲ್ವರ್, ಗೋಲ್ಡ್, ಜಿಂಕ್ ಹಾಗೂ ಕಾಟನ್ ಮತ್ತು ಅಗ್ರಿಕಲ್ಚರ್, ಇದರಲ್ಲಿ ಟ್ರೇಡ್ ಮಾಡೋದು ಕಮಾಡಿಟೀಸ್ ಆಗಿದೆ. ಇವೆಲ್ಲ ಕಮಾಡಿಟೀಸ್ನಲ್ಲಿ ಬರುತ್ತೆ. ಇವುಗಳಲ್ಲೂ ಕೂಡ ನಾವು ಟ್ರೇಡ್ನ ಮಾಡಬಹುದಾಗಿದೆ. ಈ ಕಮಾಡಿಟೀಸ್ಗಳಲ್ಲಿ ಗೋಲ್ಡ್ ತುಂಬ ಮೂಮೆಂಟಮ್ ಇರುತ್ತೆ, ಸೊ ನಾವು ಗೋಲ್ಡ್ನಲ್ಲಿ ಕೂಡ ಟ್ರೇಡ್ನ ಮಾಡಬಹುದಾಗಿದೆ. ಗೋಲ್ಡ್ನಲ್ಲೂ ಹೆಚ್ಚಿನ ಮಟ್ಟದ ವೋಲ್ಟಾಲಿಟಿ ನಮಗೆ ಕಾಣೋಕ್ಕೆ ಸಿಗುತ್ತೆ. ನಿಮಗೆ ಈಗಾಗಲೇ ಪೇರ್ಸ್ ಬಗ್ಗೆ ಗೊತ್ತಾಗಿರುತ್ತೆ ಅನ್ಕೋತೀನಿ, ಮತ್ತು ಫಾರೆಕ್ಸ್ನಲ್ಲಿ ಯಾವ ರೀತಿಯ ಪೇರ್ಸ್ಗಳನ್ನು ಬಳಸಿ ನಾವು ಟ್ರೇಡ್ ಮಾಡ್ಬೋದು ಅನ್ನೋದನ್ನು ನೀವೀಗಾಗಲೇ ತಿಳ್ಕೊಂಡಿದ್ದೀರಿ ಅನ್ಕೋತೀನಿ. ಈ ಒಂದು ಪೇರ್ಸ್ ಬಗ್ಗೆ ನಮ್ಮ ಒಂದು ಎಕ್ಸ್ಪ್ಲನೇಷನ್ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ
ಜೊತೆಗೆ ನಮ್ಮ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ ಕಲಿಬೇಕು ಅನ್ನೋರು ನಮ್ಮ ಫಾರೆಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ ಕಲಿಬೇಕು ಅನ್ನೋ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.